ಮಕ್ಕಳೇ, ಇದು 3ನೇ ತರಗತಿಯ ಒಂದು ಅಭ್ಯಾಸದ ಹಾಳೆಯಾಗಿದೆ. ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸದ ಹಾಳೆಯಾಗಿದೆ. ಇಲ್ಲಿ ಈ ಕೆಳಗಿನ ವಾಕ್ಯಗಳನ್ನು ನೀಡಿದ ಸ್ಥಳದಲ್ಲಿ ಓದಿ ಬರೆಯಿರಿ. ಈಗ ಹಿಂದಿನ ಅವಧಿಯಲ್ಲಿ ನೀವು ಕೆಲವೊಂದು ಐ ಅಕ್ಷರದ ಒಂದು ಶಬ್ದಗಳ ಬಗ್ಗೆ ನೋಡಿದಿರಿ. ಇಲ್ಲಿ ಕೆಲವೊಂದು ವಾಕ್ಯನ ಕೊಟ್ಟಿದ್ದಾರೆ. ಅದನ್ನು ಏನು ಮಾಡಬೇಕಂದ್ರೆ, ನೀವು ಈ ವಾಕ್ಯಗಳನ್ನು ನೀಡಿದ ಸ್ಥಳದಲ್ಲಿ ಓದಿ ಬರೆಯಿರಿ. ಇಲ್ಲಿ ಇದ್ಯಾವ ವಾಕ್ಯ ಇದೆ ನೋಡೋಣ. ಇಲ್ಲೊಂದು ರೈತನ ಚಿತ್ರ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ನಾವು ರೈತರು, ನಾವು ಜನರಿಗಾಗಿ ದುಡಿಯುವವರು, ಕಾಯಕವೇ ಕೈಲಾಸ ಎಂದು ನಂಬಿದವರು. ಈ ರೀತಿಯ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಈ ವಾಕ್ಯಗಳನ್ನು ನೀವು ಏನು ಮಾಡಬೇಕಂದ್ರೆ, ಇವನ್ನು ಓದುತ್ತಾ ಸರಿಯಾಗಿ ದುಂಡಾಗಿ ಬರೆಯಬೇಕು. ಯಾವ ರೀತಿಯಾಗಿ ನೋಡಿಲ್ಲೇ, ನಾವು ರೈತರು, ನಾವು ಜನರಿಗಾಗಿ ದುಡಿಯುವವರು, ಕಾಯಕವೇ ಕೈಲಾಸ ಎಂದು ನಂಬಿದವರು. ಈ ರೀತಿಯಾಗಿ ನೀವು ಓದುತ್ತಾ ಸರಿಯಾಗಿ ಈ ಎರಡು ಒಂದು ಗೆರೆಗಳ ನಡುವೆ ಸರಿಯಾಗಿ ಬರೆಯಬೇಕು. ಅದೇ ರೀತಿಯಾಗಿ ಇನ್ನೊಂದು ಚಿತ್ರ ಕೊಟ್ಟಿದ್ದ, ಅಲ್ಲಿ ಸೈನಿಕರ ಚಿತ್ರವನ್ನು, ದೇಶಕ್ಕಾಗಿ ದುಡಿಯುವವರ ಒಂದು ಸೈನಿಕರ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಯಾವ ವಾಕ್ಯ ಇದೆ ಅಂದದ್ದು, ನಾವು ಸೈನಿಕರು, ದೇಶಕ್ಕಾಗಿ ದುಡಿಯುವವರು. ಈ ವಾಕ್ಯವನ್ನು ಇಲ್ಲಿ ನೀವು ಬರೆದು ಓದುತ್ತಾ ಬರೆಯಬೇಕು. ಅದೇ ರೀತಿಯಾಗಿ ಮುಂದಿನದಾಗಿ 10ನೇದೇನಿದೆ ನೋಡಿ. ಇಲ್ಲಿ ಚಿತ್ರಗಳಿಗೆ ಸರಿ ಹೊಂದುವ ಪದಗಳಿಗೆ ಮಾದರಿಯಂತೆ ಗೆರೆ ಎಳೆದು ಹೊಂದಿಸು ಅಂತಿದೆ. ಇಲ್ಲಿ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ ನೋಡಿ ಅದರ ಮುಂದೆ ಕೆಲವೊಂದು ಪದಗಳನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸರಿ ಹೊಂದುವ ಪದಗಳಿಗೆ ನೀವು ಈ ಚಿತ್ರಗಳಿಗೆ ಗೆರೆಯನ್ನು ಎಳೆಯಬೇಕು. ಈ ಒಂದು ಮಾದರಿಯ ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಚೈನದ ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚೈನದ ಚಿತ್ರ, ಇಲ್ಲಿ ಚೈನು ಅಂತ ಬರೆದಿದೆ ಅಲ್ಲ ಮಕ್ಕಳ ಪದ, ಇಲ್ಲೇನಾಗಿದೆ, ಈ ಒಂದು ಗೆರೆಯನ್ನು ಎಳೆದಿದ್ದಾರೆ. ಅದೇ ರೀತಿ ಮೊದಲನೇ ಚಿತ್ರ ಯಾವುದಿದೆ ನೋಡಿ, ಕೈಗಾಡಿಯ ಒಂದು ಚಿತ್ರವಿದೆ. ಇಲ್ಲಿ ಕೈಗಾಡಿ ಅಂತ ಎಲ್ಲಿ ಬರೆದಿದೆ ನೋಡೋದು, ಕೈಗಾಡಿ ಇಲ್ಲಿದೆ. ಈ ರೀತಿಯಾಗಿ ಬಾಣದ ಗುರುತನ್ನು ಎಳೆಯಬೇಕು. ಅದೇ ರೀತಿಯಾಗಿ ಇಲ್ಲಿ ಯಾವ ಚಿತ್ರವಿದೆ, ಇಲ್ಲಿ ಒಂದು ರೈತನ ಚಿತ್ರ ಇದೆ. ಅಂದಮೇಲೆ ರೈತ ಅನ್ನೋದು ಎಲ್ಲಿ ಬರೆದಿದೆಯಲ್ಲ ಆ ಒಂದು ಪದಕ್ಕೆ, ಈ ಚಿತ್ರದಿಂದ ರೈತ ಅನ್ನೋ ಒಂದು ಪದಕ್ಕೆ ಗೆರೆಯನ್ನು ಎಳೆಯಬೇಕು. ಇಲ್ಲಿ ಯಾವ ಚಿತ್ರವಿದೆ, ಕೈ ಚಿತ್ರ ಇದೆ. ಹಾಗಾದ್ರೆ ಕೈ ಪದ ಎಲ್ಲಿ ಬರೆದಿದೆಯಲ್ಲ, ಕೈ ಅನ್ನೋ ಅಕ್ಷರ ಎಲ್ಲಿದೆ, ಇಲ್ಲಿದೆ. ಅಂದಮೇಲೆ ಇಲ್ಲಿ ಈ ರೀತಿ ಗೆರೆಯನ್ನು ಎಳೆಯಬೇಕು. ಈಗ ಕೊನೆಯದಾಗಿ ಯಾವ ಚಿತ್ರವಿದೆ, ಒಂದು ಸೈನಿಕ, ದೇಶಕ್ಕಾಗಿ ದುಡಿಯುವವನ ಒಂದು ಸೈನಿಕನ ಒಂದು ಚಿತ್ರವಿದೆ. ಆ ಒಂದು ಚಿತ್ರ ಸೈನಿಕ ಅಂತ ಎಲ್ಲಿ ಬರೆದಿದೆಯಲ್ಲ ಅಲ್ಲಿ ನೀವು ಗೆರೆಯನ್ನು ಈ ರೀತಿ ಎಳೆಯಬೇಕು. ಈಗ ಮುಂದಿನದಾಗಿ 11ನೇದು ನೋಡ್ರಿ, ಮಾದರಿಯಂತೆ ಪದ ರಚಿಸು. ಇಲ್ಲಿ ಕೈ ಅನ್ನೋ ಒಂದು ಅಕ್ಷರವನ್ನು ಕೊಟ್ಟಿದ್ದಾರೆ. ಅದನ್ನು ತೆಗೆದುಕೊಂಡು, ಕೈ ಅನ್ನೋ ಅಕ್ಷರವನ್ನು ಮೊದಲು ತೆಗೆದುಕೊಂಡು ಈ ಪದಗಳಿಗೆ ನೀವು ಈ ಒಂದು ಅಕ್ಷರವನ್ನು ಕೂಡಿಸಿ ನೀವೊಂದು ಪದವನ್ನು ಮಾಡಬೇಕು. ಇಲ್ಲಿ ನೋಡ್ರಿ, ಕೈ ಕೆಸರು ಅನ್ನೋದೊಂದು ಮಾದರಿಯನ್ನು ನಿಮಗೆ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನೀವು ಕೈ ಗಾಡಿ, ಅದೇ ರೀತಿ ಕೈ ಕಡಗ, ಅದೇ ರೀತಿ ಕೈ ಮರ, ಕೈಗಾರಿಕೆ, ಅದೇ ರೀತಿ ಕೈ ಚಳಕ, ಅದೇ ರೀತಿ ಕೈ ಕಾಲು. ಮೊದಲನೇ ಅಕ್ಷರ ಇವತ್ತು ಕೈಯನ್ನು ನೀವು ಬಳಸಿ, ಈ ಒಂದು ಪದಗಳನ್ನು ಬಳಸಿ ಒಂದು
ಪದವನ್ನು ರಚಿಸಬೇಕು. ಕೈ ಕಾಲು, ಕೊನೆಯದಾಗಿ ಕೈ ಸಾಲ, ಕೈ ಸಾಲು. ಈ ರೀತಿಯಾಗಿ ಒಂದು ಪದವನ್ನು ರಚಿಸಬೇಕು. ಈಗ ಮುಂದಿನದಾಗಿ 12ನೇದ್ದು ಈ ಅಕ್ಷರಗಳನ್ನು ಬಳಸಿ ಪದ ರಚಿಸು ಅಂತಿದೆ. ಈ ಅಕ್ಷರಗಳನ್ನು ಬಳಸಿ ಪದ ರಚಿಸು. ಇಲ್ಲಿ ಕೆಲವೊಂದು 50 ಅಕ್ಷರದ ಕೆಲವು ಅಕ್ಷರಗಳನ್ನು ಕೊಟ್ಟಿದ್ದಾರೆ. ನೀವೇನು ಮಾಡಬೇಕಂದ್ರೆ ಅವುಗಳನ್ನು ಬಳಸಿಕೊಂಡು ಪದವನ್ನು ರಚಿಸಬೇಕು. ಇಲ್ಲಿ ನೋಡ್ರಿ, ಈಗ ನಾ ಈಗಾಗಲೇ ಒಂದು ಸಲ ಬರೆದಿದ್ದೇನೆ 3 ಪದಗಳನ್ನು. ಇಲ್ಲಿ ಜೈಕಾರ, ಇಲ್ಲಿ ಸೈರನೆ ಅನ್ನೋದು ನಿಮಗೆ ಉದಾಹರಣೆ ಕೊಟ್ಟಿದ್ದಾರೆ. ಸೈರನೆ ಅಂತ ಒಂದು ಪದವನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಜೈಕಾರ, ಜೈ ಅನ್ನೋದು ಎಲ್ಲಿದೆ ನೋಡ್ರಿ, ಇಲ್ಲಿ ಜೈ ಕಾ ರ, ಜೈಕಾರ ಅನ್ನೋದು ಒಂದು ಪದ ಆಗುತ್ತದೆ. ಅದೇ ರೀತಿ ಬೈತಲೆ ಅನ್ನೋದು ಕೂಡ ಒಂದು ಇಲ್ಲಿ ಪದವಾಗುತ್ತದೆ. ಮೈಲು, ಐ ಅನ್ನೋ ಅಕ್ಷರ, ಒಂದು ಐ ಅಕ್ಷರದ ಕೂಡಿಕೊಂಡು ಮೈಲು ಅನ್ನೋದೊಂದು ಕೂಡ ಪದವಾಗುತ್ತದೆ. ಅದೇ ರೀತಿ ಮತ್ತೆ ಯಾವುದಾಗುತ್ತೆ ನೋಡಿ, ಮತ್ತೆ ಐ ಒಂದು ಅಕ್ಷರದ ಕೂಡಿ ಯಾವುದಾಗುತ್ತದೆ, ರೈಲು ಕೂಡ ಒಂದು ಪದವಾಗುತ್ತದೆ, ರೈಲು. ಇನ್ನೊಂದು ಯಾವುದಾಗುತ್ತೆ ನೋಡಿ, ಯಾವ ಅಕ್ಷರ ಆಗುತ್ತದೆ ನೋಡೋಣ, ಭೈರವ ನೋಡ್ರಿ, ಇಲ್ಲಿ ಭೈರವನ್ನು ಕೂಡ ಒಂದು ಪದವಾಗುತ್ತದೆ. ಮತ್ತೆ ಯಾವುದಾಗುತ್ತೆ ನೋಡಿ ಮಕ್ಕಳೇ, ಕೈ ಕಾಲು ಅನ್ನೋದು ಕೂಡ ಆಗುತ್ತೆ ನೋಡಿ, ಕೈ ಕಾಲು. ಈ ರೀತಿಯಾಗಿ ಕೆಲವೊಂದು 5 ಅಕ್ಷರದ ಪದಗಳನ್ನ ಬರೆದಿರಿ. ಇಲ್ಲಿ ಇನ್ನೂ 3 ಪದಗಳನ್ನು ರಚಿಸಲು ಖಾಲಿ ಇದೆ. ಅವುಗಳನ್ನು ನೀವೇ ಇದರಲ್ಲಿ ಹುಡುಕಿಕೊಂಡು ನೀವೇ ಪದವನ್ನು ರಚಿಸಲು ಪ್ರಯತ್ನ ಮಾಡಬೇಕು. ಈ ರೀತಿ ನೀವು ಮನೆಯಲ್ಲಿ ಏನು ಮಾಡಬೇಕಂದ್ರೆ, ಮನೆಯಲ್ಲಿ ನೋಟ್ ಪುಸ್ತಕದಲ್ಲಿ ಇವು ಅಷ್ಟೇ ಅಲ್ಲದೆ ಇನ್ನೂ 5 ಅಕ್ಷರದ ಪದಗಳನ್ನು ನೀವೇ ಹುಡುಕಿ ಬರೆಯಲು ಮನೆಯಲ್ಲಿ ಪ್ರಯತ್ನ ಮಾಡಬೇಕು. ಇಷ್ಟು ಇಂದಿನ ಅಭ್ಯಾಸದ ಹಾಳೆಯಾಗಿದೆ. ಧನ್ಯವಾದಗಳು.